Hello students, this is Manjunath, Department of Electronics, Sai Angels, PU College. See, this is the Introduction to Electronics chapter, which is the very first chapter in first PU Electronics. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ಇಂಟ್ರೊಡಕ್ಷನ್ ಕ್ಲಾಸ್ ಒಂದು ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಸಬ್ಜೆಕ್ಟ್ ಎಲೆಕ್ಟ್ರಾನಿಕ್ಸ್ನ ಇಂಪಾರ್ಟೆನ್ಸ್ ಏನಿದೆ ನಿಮ್ಮ ಹೈಯರ್ ಸ್ಟಡೀಸಲ್ಲಿ ಆಗಿರ್ಬೋದು, ಪ್ರೆಸೆಂಟ್ ಸ್ಟಡೀಸಲ್ಲಿ ಆಗಿರ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದೇ ಥರನೇ which are all the chapters or which are all the topics which we will deal in this year ಅನ್ನೋದನ್ನು ಕೂಡ ನಾವು ಏನು ಮಾಡಿದ್ದೀವಿ, ಬ್ರೀಫಾಗಿ ಕಲ್ತಿದ್ದೀವಿ ಅಥವಾ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಿಯರ್ I will start this introduction chapter, okay, in a very simple and a brief manner. Okay, so many technical words will not be used here because at this stage it is not suitable for you people to get that very complex words. Okay, so in a very simple words I will discuss the introduction chapter. In the coming days you will understand the new terminologies. Okay, so day by day I use the next and required technical terminologies, okay, so that you can easily understand the subject. Okay, so now let us see, okay, the definition of electronics. ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಎಂಜಿನಿಯರ್ಸ್ ಅನ್ನೋರು ಒಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸಿಗೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ, ದ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ವಿಚ್ ಡೀಲ್ಸ್ ವಿತ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ದೇರ್ ಯುಟಿಲೈಸೇಷನ್. ಸೊ ಅಂದರೆ ಅರ್ಥ ಏನು, ಒಂದು ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಫೀಲ್ಡ್ ಆಗಿದೆ ಇದು ಎಲೆಕ್ಟ್ರಾನಿಕ್ಸು. ಸೊ ವೇರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ದೇರ್ ಯುಟಿಲೈಸೇಷನ್, ಎಲೆಕ್ಟ್ರಾನಿಕ್ ಡಿವೈಸಸ್ನ ಸ್ಟಡಿ ಮಾಡ್ತೀವಿ ಮತ್ತು ಅದರ ಒಂದು ಯೂಸೇಜ್ ಅಥವಾ ಯುಟಿಲೈಸೇಷನ್, ಯಾವ ಒಂದು ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊತೀವಿ, ಸರಿನಾ. ಸೊ ಯಾವ ಡಿವೈಸ್ನ ಯಾವ ಒಂದು ಪರ್ಪಸ್ಸಿಗೆ ಯೂಸ್ ಮಾಡ್ಕೊತೀವಿ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಎಂಜಿನಿಯರ್ ಎನಿ device or application, okay, for the convenience of our life or in any field. So the word electronics is derived from the words that is electron and mechanics. Okay, electron mechanics ಅನ್ನೋ ಒಂದು ವರ್ಡ್ಸ್ ಇದರಿಂದ ಬಂದಿದೆ. ಸೊ ಎಲೆಕ್ಟ್ರಾನ್ ಮೆಕ್ಯಾನಿಕ್ಸ್ ಅಂದರೆ ಏನು, ಎಲೆಕ್ಟ್ರಾನ್ನ ಬಿಹೇವಿಯರ್, ಫಿಸಿಕಲ್ ಬಿಹೇವಿಯರ್. ಸೊ ಇನ್ ವೇರಿಯಸ್ ಕಂಡೀಷನ್ಸ್ ಹೌ ದ ಎಲೆಕ್ಟ್ರಾನ್ಸ್ ಬಿಹೇವ್ ಅನ್ನೋದನ್ನು ಸ್ಟಡಿ ಮಾಡುವಂಥ ಒಂದು ಫೀಲ್ಡ್ ಆಗಿದೆ ದಿಸ್ ಒನ್, ಎಲೆಕ್ಟ್ರಾನಿಕ್ಸ್. ಸೊ ಎಲೆಕ್ಟ್ರಾನಿಕ್ಸ್ ಈಸ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಗ್ಯಾಸ್, ವ್ಯಾಕ್ಯೂಮ್ ಆರ್ ಇನ್ ಸೆಮಿಕಂಡಕ್ಟರ್ ಡಿವೈಸಸ್ ಫಾರ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನಾವು ಕೊಟ್ಟಾಗ ಸೊ ಯಾವ ರೀತಿ ಈ ಒಂದು ಡಿವೈಸಸ್ನಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಅವುಗಳ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ ಎಲೆಕ್ಟ್ರಾನಿಕ್ಸ್ನಲ್ಲಿ. ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನೋ ಒಂದು ವರ್ಡ್ನ ನಾವಿಲ್ಲಿ ಯೂಸ್ ಮಾಡಿದ್ವಿ, ಸರಿನಾ. ಪದೇ ಪದೇ ಅಥವಾ ಮೋಸ್ಟ್ ಆಫ್ ದ ಟೈಮ್ ಈಗ ನಾವೇನು ಮಾಡ್ತೀವಿ, ಕೆಲವೊಂದು ಹೊಸ ವರ್ಡ್ಸ್ನ ನಾವಿಲ್ಲಿ ಯೂಸ್ ಮಾಡಿರ್ತೀವಿ. ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡೇ ನಿಮಗೆ ಮುಂದಕ್ಕೆ ಹೋಗ್ತೀನಿ, ಸರಿನಾ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತ ಅಂದರೆ ಏನಪ್ಪ ಅಂದರೆ, ಎನಿ ಇನ್ಫಾರ್ಮೇಷನ್ ಸಿಗ್ನಲ್ ಆರ್ ಎನಿ ಯೂಸ್ಫುಲ್ ಸಿಗ್ನಲ್ ಇನ್ ದ ಫಾರ್ಮ್ ಆಫ್ ವೋಲ್ಟೇಜ್ ಆರ್ ಕರೆಂಟ್. ಓಕೆ, ಸೊ ಇಲ್ಲಿ ವೋಲ್ಟೇಜ್ ಸಿಗ್ನಲ್ ಏನಿದೆ ಅದನ್ನು ಆಗಿರ್ಬೋದು ಅಥವಾ ಕರೆಂಟ್ ಏನಿದೆ, ಸೊ ದಟ್ ಕ್ಯಾನ್ ಬಿ ಎ ಸಿಗ್ನಲ್, ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಸೊ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ in a better way in the coming concepts. Field of electronics evolved with the discovery of negative particles, that is electrons with negative charge, by experiments performed by Joseph John Thomson ಅಥವಾ J.J. Thomson in 1897. ಸೊ ನೋಡಿ, 1897 ಅಲ್ಲಿ with different experimental observations J.J. Thomson discovered this negative particles, that is electrons with the negative charges. So this led to evolution in the field of electronics. Okay, so electronics ಅನ್ನೋ ಒಂದು field evolve ಆಗಿದೆ with the invention of with the discovery of negative particles or electrons. Okay, so that happened in 1897 and the observation was done by the J.J. Thomson. See, electronics can be broadly classified or divided into two categories. One is analog electronics and another one is digital electronics.
ಓಕೆ. ಸೊ ಡಿಜಿಟಲ್ ಅನ್ನೋ ವರ್ಡ್ನ ನೀವು ಕೇಳಿರ್ತೀರಿ. ಸೊ ಅನಲಾಗ್ ಅನ್ನೋ ವರ್ಡು ನಿಮಗೆ ಹೊಸ್ದಾಗಿ ಅನಿಸುತ್ತೆ. ಸೊ ಏನಪ್ಪ ಇದು ಅಂದರೆ, ಇನ್ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಪ್ರೋಸೆಸಸ್ ಎ ಕಂಟಿನ್ಯೂಸ್ಲಿ ವೇರಿಯಿಂಗ್ ಸಿಗ್ನಲ್. ಓಕೆ. ಸೊ ಕಂಟಿನ್ಯೂಸ್ಲಿ ವೇರಿಯಿಂಗ್ ಸಿಗ್ನಲ್ ಅಂದರೆ ಇಲ್ಲಿದೆ ನೋಡಿ, ಈ ಥರ ಒಂದು ಸಿಗ್ನಲ್, ಸರಿನಾ. ಸೊ ಎಕ್ಸಾಂಪಲ್ ಅಂದರೆ ನಾವು ಮೊದಲು ಯೂಸ್ ಮಾಡ್ತಿದ್ದಂತಹ ಒಂದು ಟೆಲಿಫೋನ್ ಕನೆಕ್ಷನ್ ಏನಿದೆ, ಥ್ರೂ ವೈರ್ ಏನು ಮಾಡ್ತಿದ್ರು, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಾಲ್ ಮಾಡ್ತಿದ್ವಿ ಮತ್ತು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗ್ತಿತ್ತು. ಅದು ಒಂದು ಅನಲಾಗ್ ಕಮ್ಯುನಿಕೇಷನ್ನ ಒಂದು ಎಕ್ಸಾಂಪಲ್, ವಿಚ್ ಈಸ್ ಎ ಅನಲಾಗ್ ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ. ಸೊ ಆ್ಯಂಡ್ ಅನದರ್ ಒನ್ ಈಸ್ ಕ್ಯಾಸೆಟ್ಸ್. ಓಕೆ. ಸೊ ಟೇಪ್ ರೆಕಾರ್ಡರಲ್ಲಿ ಯೂಸ್ ಮಾಡ್ತಿದ್ದಂತಹ ಕ್ಯಾಸೆಟ್ಸ್, ಅದರಲ್ಲಿ ಏನಾಗ್ತಿತ್ತು ಅಂದರೆ ಮ್ಯಾಗ್ನೆಟಿಕ್ ಟೇಪ್ಸ್ನ ಯೂಸ್ ಮಾಡ್ತಿದ್ರು. ಓಕೆ. ಸೊ ನಿಮಗೆ ನೋಡಿರ್ಬೋದು, ಮ್ಯಾಗ್ನೆಟಿಕ್ ಟೇಪ್ಸ್ ಒಳಗಡೆ ಒಂದು ಟೇಪ್ ಇರ್ತಿತ್ತು. ಸೊ ಆ ಟೇಪ್ನಲ್ಲಿ ಏನಾಗ್ತಿತ್ತು, ಒಂದು ಸಾಂಗ್ಸ್ನ ರೆಕಾರ್ಡ್ ಮಾಡಿ ಇರ್ತಿದ್ರು. ಸೊ ಅಲ್ಲಿ ಒಂದು ಟೈಮ್ ವೇರಿಂಗ್ ಅಥವಾ ಈ ಒಂದು ಕಂಟಿನ್ಯೂಸ್ ವಾಯ್ಸ್ ಸಿಗ್ನಲ್ ಏನಿದೆ ಅಥವಾ ಒಂದು ಸೌಂಡ್ ಸಿಗ್ನಲ್ ಏನಿದೆ, ಸೊ ಆ ಸೌಂಡ್ ವೇವ್ಸು ಆ ಒಂದು ಮ್ಯಾಗ್ನೆಟಿಕ್ ಟೇಪ್ನ ಅಲ್ಲಿರುವಂಥ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ನ ಓರಿಯೆಂಟೇಷನ್ನ ಚೇಂಜ್ ಮಾಡ್ತಿದ್ವು. ಆ್ಯಂಡ್ ದಟ್ ವಾಸ್ ಪರ್ಮನೆಂಟ್. ಓಕೆ. ಸೊ ಪರ್ಮನೆಂಟ್ ಆಗಿ ಅಥವಾ ಫಿಕ್ಸ್ ಮಾಡಿರ್ತಿದ್ವು. ಸೊ ಹಾಗಾಗಿ ಅಲ್ಲಿ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಸಾಂಗ್ ಅಂತ ಏನು ಹೇಳ್ತೀವಿ, ಅಥವಾ ಯಾವುದೇ ಒಂದು ರೆಕಾರ್ಡೆಡ್ ಪೀಸ್ ಆಫ್ ಆಡಿಯೋ ಏನಿತ್ತು, ಸೊ ಅದು ಸ್ಟೋರ್ ಆಗಿರ್ತಿತ್ತು. ಓಕೆ. ಸೊ ಅಲ್ಲಿ ಏನಾಗ್ತಿದ್ದು, ಕಂಟಿನ್ಯೂಸ್ ಆ ಒಂದು ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ನ ಓರಿಯೆಂಟೇಷನ್ನ ವೇರಿಯೇಷನಲ್ಲಿ ಏನಿರ್ತಿತ್ತು, ಇನ್ಫಾರ್ಮೇಷನ್ ಇರ್ತಿತ್ತು. ಸೊ ದಟ್ ವಾಸ್ ಅನಲಾಗ್. ಅನಲಾಗ್ ಅಂದರೆ ಎನಿಥಿಂಗ್ ವಿಚ್ ಕಂಟಿನ್ಯೂಸ್ಲಿ, ಐ ಮೀನ್ ಹಿಯರ್ ದ ಎನರ್ಜಿ ವೇರೀಸ್ ಕಂಟಿನ್ಯೂಸ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್. If that energy or that wave is converted to electrical form, then it will be what? Analog signal. And any electronic device which process that data or which shows the data, which carries that data, will be analog electronic device. Okay. So in another category we see this digital electronics. In digital electronics, electronic system processes digital signals or discrete signals. ಈಗ ನೋಡಿ, ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ವೇವ್ ಫಾರ್ಮ್ ಏನಿದೆ, ದಿಸ್ ರೆಪ್ರೆಸೆಂಟ್ಸ್ ಡಿಜಿಟಲ್ information. Okay, this is just representation. Don't go in detail because we'll study this one in a completely detailed manner. Okay, zeros and ones ಅಂತ ಹೇಳ್ತೀವಿ, ಇಲ್ಲಿ ಬೈನರಿ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಬೈನರಿ ಫಾರ್ಮೆಟಲ್ಲಿ ಏನಾಗುತ್ತೆ, ಡೇಟಾ ಸ್ಟೋರ್ ಆಗುತ್ತೆ ಅಥವಾ ಡೇಟಾ ಆಕ್ಸೆಸ್ ಆಗುತ್ತೆ ಅಥವಾ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ರೀತಿ ಒಂದು ಡಿಸ್ಕ್ರೀಟ್ ಸಿಗ್ನಲ್ಸ್ ಡಿಜಿಟಲ್ ಸಿಗ್ನಲ್ಸ್ ಅಂತ ಕರಿತೀವಿ. ಆ ಡಿಜಿಟಲ್ ಸಿಗ್ನಲ್ಸ್ನ ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಸ್ಟೋರ್ ಮಾಡೋದಾಗಿರ್ಬೋದು, ಪ್ರೋಸೆಸ್ ಮಾಡೋದಾಗಿರ್ಬೋದು, ಈ ರೀತಿ ಯಾವುದೇ ಒಂದು ವರ್ಕ್ ಮಾಡುವಂಥ ಎಲೆಕ್ಟ್ರಾನಿಕ್ ಡಿವೈಸ್ನ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ. ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸ್ನ ಓದುವಂಥ ಒಂದು ಬ್ರ್ಯಾಂಚ್ ಆಫ್ ಎಲೆಕ್ಟ್ರಾನಿಕ್ಸ್ನ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಓಕೆ. ಸೊ ಈಗೇನಾಯಿತು ಅಂದರೆ, ಅಂಟಿಲ್ ಅರೌಂಡ್ 1960 ಎಲೆಕ್ಟ್ರಾನಿಕ್ಸ್ ವಾಸ್ ಕನ್ಸಿಡರ್ಡ್ ಆಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಓಕೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿನ ಒಂದು ಪಾರ್ಟ್ ಆಗಿತ್ತಷ್ಟೇ ಯಾವುದು, ಎಲೆಕ್ಟ್ರಾನಿಕ್ಸ್. ಬಟ್ ಡ್ಯೂ ಟು ದ ಟ್ರೆಮೆಂಡಸ್ advancement over the last few decades, electronics has become separate field. ಓಕೆ. ಸೊ ಏನಾಗಿದೆ ಅಂದರೆ, ಸೊ ಸೆಮಿಕಂಡಕ್ಟರ್ ಕಾಂಪೊನೆಂಟ್ಸ್ ಅಥವಾ ಈ ಒಂದು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಬಂದಂಥ ವೇರಿಯಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದೆ, ಸೊ ದಟ್ ಓಪನ್ಡ್ ದ ಪಾಸಿಬಿಲಿಟೀಸ್ ಆಫ್ ವೇರಿಯಸ್ ಕಾಂಪ್ಲೆಕ್ಸ್ ಆಪರೇಷನ್ಸ್ ವಿತ್ ಮಷೀನ್ಸ್. ಓಕೆ. ಸೊ ದಟ್ ಲೆಡ್ ಟು ದ separate evolution of the electronics in the last few decades. So until then ಏನಾಗಿತ್ತು, ಎಲೆಕ್ಟ್ರಾನಿಕ್ಸ್ ವಾಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿತ್ತು. ಓಕೆ. ಸೊ ಎಲೆಕ್ಟ್ರಾನಿಕ್ಸ್ ಬೇಸಿಕಲಿ ಡೀಲ್ಸ್ ವಿತ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಆರ್ ಡೇಟಾ ಹ್ಯಾಂಡ್ಲಿಂಗ್ ಅಲ್ವಾ. ಸೊ ನಾವು ಏನೇ ಒಂದು ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಆಗ್ತಾ ಇರುವಂಥದ್ದು ಒಂದಿಷ್ಟು ಸಿಂಪಲ್ ಕೆಲಸಗಳು. ಅಂದರೆ ನಾವು ಡೇಟಾ ಸ್ಟೋರ್ ಮಾಡುತ್ತೀವಿ ಅಥವಾ ಡೇಟಾನ
ಆಕ್ಸೆಸ್ ಮಾಡ್ತೀವಿ ಅಥವಾ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಓವರಾಲ್ ಹೇಳ್ಬೇಕಂತಂದರೆ ಒಂದು ಕಮ್ಯುನಿಕೇಷನ್ಗೆ ನಾವು ಯೂಸ್ ಮಾಡ್ತೀವಿ. ಇದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ನಾವು ಬೇಸಿಕ್ಕಾಗಿ ನೋಡೋದಾರೆ ನಮ್ಮ ಒಂದು ಹ್ಯೂಮನ್ ಲೈಫಲ್ಲಿ ದೇ ಆರ್ ಮೇಜರ್ಲಿ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ಡೇಟಾ ಹ್ಯಾಂಡ್ಲಿಂಗ್. ಮೀನ್ಸ್ ವಾಟ್ ಯು ಕ್ಯಾನ್ ಸ್ಟೋರ್ ದ ಡೇಟಾ, ಲಾರ್ಜ್ ಡೇಟಾ ಇನ್ ಎ ವೆರಿ ಸ್ಮಾಲ್ ಪೀಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ವಾ. ಸೊ ಹಾಗಾಗಿ ಕಮ್ಯುನಿಕೇಷನ್ ಮತ್ತು ಡೇಟಾ ಹ್ಯಾಂಡ್ಲಿಂಗಲ್ಲಿ ಎಲೆಕ್ಟ್ರಾನಿಕ್ಸು ತುಂಬಾ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ನೋಡಿ, ಈ ರೀತಿ ಒಂದು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಎವಲ್ಯೂಷನ್ ಆಗಿದ್ದರಿಂದ ಸೊ ಏನಾಯ್ತಂದರೆ ಇಟ್ ಲೆಡ್ ಟು ಡೆವಲಪ್ಮೆಂಟ್ ಆಫ್ ಮೆನಿ ಸಬ್ ಬ್ರ್ಯಾಂಚಸ್ ಆಫ್ ಎಲೆಕ್ಟ್ರಾನಿಕ್ಸ್. ಸೊ ಸಬ್ ಬ್ರ್ಯಾಂಚಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂದರೆ ಯಾವ್ದು ಬರ್ತದೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬರುತ್ತೆ. ಓಕೆ, ಸೊ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲವೂ ಕೂಡ ಎವಾಲ್ವ್ ಆಯಿತು. ಯಾಕಂದರೆ ಕಂಪ್ಯೂಟರ್ ಸೈನ್ಸ್, ಓಕೆ, ಸೊ ಇಫ್ ಇಟ್ ಡೀಲ್ಸ್ ವಿತ್ ಸಾಫ್ಟ್ವೇರ್, ಟು ಹ್ಯಾಂಡಲ್ ದಟ್ ಸಾಫ್ಟ್ವೇರ್ you require hardware. So hardware is nothing but physical part of the machine, okay, which is nothing but various electronic and electrical devices and components which are systematically used to achieve our required task. Okay, next, communication engineering, nothing but mobile communication, okay, radar communication, internet, then telephone communication, okay, so then ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್, ಈ ರೀತಿ ತುಂಬಾ ಒಂದು ಡಿಫರೆಂಟ್ ಕಮ್ಯುನಿಕೇಷನ್ ಎಂಜಿನಿಯರಿಂಗಲ್ಲಿ ಏನಾಯಿತು, ಡೆವಲಪ್ಮೆಂಟ್ಸ್ ಆಯಿತು. ದೆನ್ ಕಂಟ್ರೋಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಎಂಜಿನಿಯರಿಂಗ್, ಮೆನಿ ಆಟೋಮೇಟೆಡ್ ಸಿಸ್ಟಮ್ಸ್ನ ನಾವು ನೋಡ್ತೀವಿ. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಎನಿ ಮೆಟೀರಿಯಲ್ ಈಸ್ ಡನ್ ಬೈ ಆಟೋಮೇಟೆಡ್ ಮಷಿನ್ಸ್ ಅಲ್ವಾ. ಸೊ ಈ ಒಂದು ಮದರ್ ಬೋರ್ಡ್ ಆಗಿರ್ಬೋದು ಅಥವಾ ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು, ಅಥವಾ ಈವನ್ ಎಡಿಬಲ್ ನಾವೇನು ಥಿಂಗ್ಸ್ನ ನಾವು ನೋಡ್ತೀವಿ. ಸೊ ದೇರ್ ಲಾರ್ಜ್ ಪ್ರೊಡಕ್ಷನ್ಸ್ ಆರ್ ಡನ್. ಪ್ಯಾಕೇಜಿಂಗ್ ಆಗಿರ್ಬೋದು, ಅವನ್ನೆಲ್ಲವೂ ಕಟ್ಟಿಂಗ್, ಪ್ಯಾಕೇಜಿಂಗ್, ಓಕೆ, ಆ್ಯಂಡ್ ಪ್ರಿಸೈಸ್ ಕಟ್ಟಿಂಗ್ ಆಫ್ ದ ವೆಹಿಕಲ್ಸ್, outer cases, right. ಸೊ ಇವೆಲ್ಲವೂ ಕೂಡ ದೇ ಆರ್ ಡನ್ ಬೈ ಆಟೋಮೇಟೆಡ್ ಮಷಿನ್ಸ್. ಸೊ ಆಟೋಮೇಟೆಡ್ ಮಷಿನ್ನ ನಾವು ರೆಡಿ ಮಾಡಬೇಕಂದ್ರೆ ವಿ ರಿಕ್ವೈರ್ ಆಟೋಮೇಟೆಡ್ embedded system technology. So that is possible only with the help of electronics. ಓಕೆ, ಸೊ ಇನ್ಸ್ಟ್ರುಮೆಂಟೇಷನ್ ಎಂಜಿನಿಯರಿಂಗ್ ಆಗಿರ್ಬೋದು. ಇನ್ಸ್ಟ್ರುಮೆಂಟೇಷನ್ ಎಂಜಿನಿಯರಿಂಗ್ ಅಂದರೆ ಸೊ ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ಓಕೆ, ಸೊ ಫ್ರಮ್ ಎ ವೆರಿ ಸಿಂಪಲ್ ಟೆಂಪ್ರೇಚರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಟು ಕಾಂಪ್ಲೆಕ್ಸ್ life changing or life deciding medical instruments where they measure different body activities. Okay, so from here simple to complex measuring instruments we require electronics. Okay, so in that field also you see development. Okay, information technology, computer science and information technology, almost they are same. So here this led to major networking technology where any person can reach out any desired person in a very short time, or you can also say in no time he can reach and convey his information within a short time. Okay, so and you can communicate to anybody whenever required, right. So you feel like being in touch virtually. Okay, so that this is the what impact of this evolution of electronics on other sub branches like computer science, communication engineering, control and instrumentation engineering, information technology, like that. So revolution in the field of electronics and technology has led to several other opportunities. Okay, so ಯಾವ್ಯಾವುದರಲ್ಲಿ in installation, operation and maintenance of electronic equipments and systems. ಸರಿನಾ. ಸೊ ಈಗ ಒಂದು ಫೀಲ್ಡ್, ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಮತ್ತು ಟೆಕ್ನಾಲಜಿಯಲ್ಲಿ
ಏನು ರೆವಲ್ಯೂಷನ್ ಆಯಿತೋ ಇದರಿಂದ ಬೇರೆ ಬೇರೆ ಅದರ್